ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಾನುಗೆ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಸ್ಕೂಲ್ಗೆ ಇವತ್ತು ಸ್ನ್ಯಾಕ್ಸ್ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಚಪಾತಿ ಹಾಕ್ತಾ ಇದ್ದೀನಿ. ಸಾನುಗೆ ಚಪಾತಿ ಅಷ್ಟೊಂದೇನು ಇಷ್ಟ ಇಲ್ಲ. ಪರೋಟ ಆದರೆ ತಿಂತಾಳೆ, ಆದರೆ ಪೀನಟ್ ಬಟರ್ ಜೊತೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಆ್ಯಂಡ್ ಇವತ್ತು ಸ್ನ್ಯಾಕ್ಸ್ ಏನು ಕೊಡಲಿ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಬಿಸ್ಕೆಟ್ ಕೊಡಬೇಕು, ಇಲ್ಲಾಂದರೆ ಚಿಪ್ಸ್ ಕೊಡಬೇಕು, ಏನು ಕೊಡಲಿ ಹೆಲ್ದಿ ಅಂತ ಯೋಚನೆ ಮಾಡ್ತಾ ಇದ್ದಾಗ ಚಪಾತಿ ಹಿಟ್ಟು ನೆನ್ನೆ ಇದು ಮಿಕ್ಕಿತ್ತು. ಅದಕ್ಕೆ ಅದನ್ನೇ ಯಾಕೆ ಕೊಡಬಾರ್ದು, ಪೀನಟ್ ಬಟರ್ ಹೇಗಿದ್ರು ಅವಳಿಗೆ ಇಷ್ಟ ಅಲ್ವಾ ಅಂತ ಹೇಳಿಬಿಟ್ಟು ಜಾಮ್ ಬದಲು ಚಪಾತಿಗೆ ಪೀನಟ್ ಬಟರ್ ಹಚ್ತಾ ಇದ್ದೀನಿ. ಜಾಮ್ ಹಚ್ಚಿದಾಗಲೂ ಕೂಡ ಅವಳಿಗೆ ಇಷ್ಟ ಆಗುತ್ತೆ. ನಾನು ಜಾಮ್ ಮತ್ತು ಚಪಾತಿ ಯಾವತ್ತೂ ಕೊಡೋದಿಲ್ಲ, ಯಾಕಂದರೆ ಅದ್ರಲ್ಲಿ ಬರೀ ಶುಗರೇ ಜಾಸ್ತಿ ಇರುತ್ತೆ ಅಂತ. ಬಟ್ ಇದರಲ್ಲಿ ಶುಗರು ಇಲ್ಲ, ಸಾಲ್ಟು ಇಲ್ಲ, ಪ್ರಿಸರ್ವೇಟಿವ್ಸು ಇಲ್ಲ, ಯಾವುದೇ ಥರದ ಆಯಿಲ್ ಎಲ್ಲನೂ ಯೂಸ್ ಮಾಡಿಲ್ಲ. ಹಾಗಾಗಿ ಹೆಲ್ದಿ ಅಲ್ವಾ ಅಂದ್ಬಿಟ್ಟು ನಾನು ದಿನಕ್ಕೆ ಒಂದು ಸಾರಿ ಅಟ್ಲೀಸ್ಟ್ 1 ಸ್ಪೂನ್ ಆದ್ರೊಳಗೆ ತಿನ್ನಬೇಕು, ಆ ಥರ ನಾನು ನೋಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಇದು ಆನ್ಲೈನಲ್ಲಿ ಸಿಗುತ್ತೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಈಗ ತಿಂಡಿ ಮಾಡ್ತಾ ಇದ್ದೀನಿ, ಹೊರಗಡೆ ಹೋಗೋದಕ್ಕೆ ರೆಡಿ ಆಗಬೇಕು. ಇನ್ನು ಯಾರು ನೋಡಿ, ಹಾಯ್. 1 ತಿಂಗಳಾಗ್ತಾ ಬಂತು, ಅದಕ್ಕೆ ಐ ಚೆಕಪ್ಗೆ ಅಂತ ಬಂದಿರೋದು. ನೆನ್ನೆ ಸಂಜೆ ಬಂದಿದ್ದು, ನಾನು ನೆನ್ನೆ ವ್ಲಾಗ್ ಮಾಡಲಿಲ್ಲ. ಈಗ ಹೊರಡ್ತಾ ಇದ್ದೀವಿ ಅರ್ಜೆಂಟಲ್ಲಿ. ಅಮ್ಮನಿಗೆ ತಿಂಡಿ ಹಾಕಿಟ್ಟಿದ್ದೀನಿ ತಟ್ಟೆಯಲ್ಲಿ, ನಾನೀಗ ಮಾಡೋಣ ಅಂತ ಬಂದೆ. ಈಗ ಹೋಗಬೇಕು ಹಾಸ್ಪಿಟಲ್ಗೆ, ನಾನೇ ಕರ್ಕೊಂಡು ಹೋಗೋಣ ಅಂತ. ಇವತ್ತು ವೀಕ್ ಡೇ, ರಾಜೇಶ್ಗೆ ಇಷ್ಟು ದಿನ ರಜಾ ಇತ್ತಲ್ಲ, ಕೆಲಸ ಇರಲಿಲ್ಲ. ಇವಾಗ ಕೆಲಸ ಶುರುವಾಗಿದೆ, ಅದಕ್ಕೆ ಸರಿ ವೀಕ್ ಡೇಲಿ 11:15 ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟು. ಅದಕ್ಕೆ ಸರಿ ನಾನೇ ಹೋಗಿ ಬರ್ತೀನಿ, ಸಾನನ್ನ ಮಧ್ಯಾಹ್ನ ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಈಗ ಹೊರಡಬೇಕು. ಸೊ ಬನ್ನಿ ತಿಂಡಿ ಮಾಡಬೇಡ ಬೇಗ, ಇನ್ನೊಂದು 10 ನಿಮಿಷದಲ್ಲಿ ನಾವು ಕೂಡ ಹೊರಡಬೇಕು. ಮೇಡಮ್ 2 ಕಣ್ಣು ಮಾಡ್ತೀರಾ? ಇದು ನಾರಾಯಣ ನೇತ್ರಾಲಯ, ರಾಜಾಜಿನಗರ್ ಬ್ರಾಂಚ್. ಅಮ್ಮನಿಗೆ ಕ್ಯಾಟರಾಕ್ಟ್ ಪೊರೆದು ಆಪರೇಷನ್ ಇಲ್ಲೇ ಮಾಡಿಸಿದ್ದು, ಸರ್ಜರಿ. ನವೆಂಬರಲ್ಲಿ 1 ಕಣ್ಣು ಮಾಡಿಸಿದ್ವಿ, ಅದಾಗಿದ್ದು 1 ತಿಂಗಳಿಗೆ. ಡಿಸೆಂಬರಲ್ಲಿ 1 ಕಣ್ಣು ಮಾಡಿಸಿದ್ವಿ. ಸರ್ಜರಿ ಆಗಿದ್ದು 1 ಮಂತ್ಗೆ ಬಂದು ತೋರಿಸಿ ಅಂತ ಹೇಳ್ತಾರೆ. ನೋಡಿಬಿಟ್ಟು ಈಗ ಸ್ಪೆಕ್ಸ್ ಬರ್ಕೊಡ್ತಿದ್ದಾರೆ. ಅಂದರೆ ಅವರ ಲೆನ್ಸ್ ಹಾಕಿದ್ಮೇಲೆ, ಅಂದರೆ ಸರ್ಜರಿ ಆದಮೇಲೆ ಒಂದು ಲೆನ್ಸ್ ಹಾಕಿರ್ತಾರೆ, ಅದಕ್ಕೆ ತಕ್ಕಂತೆ ಅವ್ರೀಗ ಏನಿದೆ ಪವರ್, ಯಾವುದು ರಿಕ್ವೈರ್ಮೆಂಟ್ ಇದೆ ಅಂತ ನೋಡಿಬಿಟ್ಟು ಅವ್ರಿಗೆ ಐ ಚೆಕಪ್ ಎಲ್ಲ ಮಾಡಿ ಬರ್ಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲೇ ತೊಗೊಳ್ಬೋದು ಅಥವಾ ಹೊರಗಡೆ ಆದರೂ ತೊಗೊಳ್ಬೋದು. ಬಟ್ ಅದನ್ನು ನಾವು ರೆಸಿಪ್ಟ್ ಈಸ್ಕೊಳ್ಳೋದಕ್ಕೆ ಎಷ್ಟು ಪವರ್ ಇದೆ ಅಂತ ನಾವು ಈ ಸ್ಪೆಕ್ಸ್ ಅಂಗಡಿಗೆ ಬರಬೇಕು. ಸೊ ಅದನ್ನು ಕಲೆಕ್ಟ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಬೇಗನೆ ಆಯಿತು, ರಶ್ ಕಡಿಮೆ ಇತ್ತು. ಈಗ ನಾವು ಹೋಗ್ತಾ ಇದ್ದೀವಿ ಇಸ್ಕಾನ್ ಟೆಂಪಲ್ಗೆ. ನಾರಾಯಣ ನೇತ್ರಾಲಯ ಇರೋದು ಇಸ್ಕಾನ್ ಟೆಂಪಲ್ನ ಪಕ್ಕದಲ್ಲೇ, ಅದರ ಕಾಂಪೌಂಡ್ ಪಕ್ಕದಲ್ಲೇ ಇರೋದು. ಅಡ್ಜಸೆಂಟ್ ಆಗಿದೆ ಅಂತಾನು ಹೇಳ್ಬೋದು. ಲಾಂಗ್ ಬ್ಯಾಕ್ ಹೋಗಿದ್ವಿ, ಅಮ್ಮಂಗೆ ಕರ್ಕೊಂಡು ಹೋಗಿದ್ದೆ. ಇವತ್ತು ತುಂಬ ಬೇಗ ಆಯಿತು. ನಾನು ಮೊದಲೇ ಹೇಳಿದ್ದೆ, ಬೇಗ ಆದರೆ ಕರ್ಕೊಂಡು ಹೋಗ್ತೀನಮ್ಮ, ಇಲ್ಲ ಅಂದರೆ ಅಲ್ಲೂ ರಶ್ ಇರುತ್ತೆ, ಇಲ್ಲೂ ರಶ್ ಇರುತ್ತೆ, ಲೇಟ್ ಆಗಿಬಿಡುತ್ತೆ, ಆಮೇಲೆ ನಾನು ಮನೆಗೆ ಬಂದ ಮೇಲೆ ಇನ್ನು ಕೆಲಸ ಮಾಡೋದಿರುತ್ತೆ ಅಂತ ಹೇಳಿಬಿಟ್ಟು ಬೇಗ ಆಯ್ತಲ್ಲ ಅಂದ್ಬಿಟ್ಟು ಇವತ್ತು ಇಬ್ಬರೂ ಕೃಷ್ಣನ ದರ್ಶನಕ್ಕೆ ಹೋಗಿದ್ವಿ. ನಮ್ಮ ಅಮ್ಮನಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ನಮ್ಮ ಮನೆ ಹತ್ರನೇ ಒಂದು ಕೃಷ್ಣನ ದೇವಸ್ಥಾನ ಇದೆ, ಯಾವಾಗಲೂ ಹೋಗ್ತಾರೆ. ಅದಕ್ಕೆ ಇಲ್ಲಿ ರಾಧಾ ಕೃಷ್ಣ ಎಲ್ಲರೂ ನೋಡಿ ಅಮ್ಮನಿಗೆ ಖುಷಿ ಆಯಿತು. ಹಾಗೆ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಇನ್ನೇನು ನಾನು ಬರ್ತಾ ಇದ್ದೆ ಅವಾಗ ಮಾತಾಡ್ಸಿದ್ರು, ಜಾಸ್ತಿ ಮಾತಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ಒಳಗಡೆ ಎಲ್ಲ ನಮಗೆ ವಿಡಿಯೋ ಅಲೌ ಮಾಡೋದಿಲ್ಲ,
ಕ್ಯಾಮ್ರಾ ಯೂಸ್ ಮಾಡಬೇಡಿ ಅಂತಾರೆ. ಅದಕ್ಕೆ ಹೊರಗಡೆದು ಮಾತ್ರನೇ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಬಾಂಬೆಗೆ ಹೋದಾಗಲೂ ಅಲ್ಲಿನ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದೆ. ಅದು ತುಂಬಾ ಚಿಕ್ಕದಿತ್ತು, ಕ್ರೌಡೆಡ್ ಆಗಿತ್ತು. ಇದು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಒಳ್ಳೆ ಬೆಟ್ಟದ ಮೇಲಿರೋ ಥರ ಇದೆ. ಬ್ಯಾಂಗ್ಳೂರ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಆ್ಯಂಡ್ ಇದು ಬಸ್ ಸ್ಟಾಪ್ಗೂ ಕೂಡ ಹತ್ರನೇ. ಇಸ್ಕಾನ್ ಟೆಂಪಲ್ ಅಂದರೆ ಅದರ ಆಪೋಸಿಟಲ್ಲೇ ನಿಲ್ಲಿಸ್ತದೆ. ಇವತ್ತು ಖಿಚಡಿ ಕೊಡ್ತಾರೆ ಅಂದ್ಕೊಂಡಿದ್ದೆ. ಯೂಶಲಿ ಪೊಂಗಲ್, ಖಾರ ಪೊಂಗಲ್ ಕೊಡ್ತಾರೆ. ಇವತ್ತು ಪೋಹ ಕೊಟ್ಟಿದ್ದಾರೆ. ಅಮ್ಮ ಮನೆಯಲ್ಲಿರೋರಿಗೆ ಪ್ರಸಾದ, ಇದು ನಮ್ಮಿಬ್ಬರಿಗೆ. ಇವತ್ತು ನಮ್ಮ ಅಮ್ಮನಿಗೆ ಅಂಗಡಿಗೂ ಕರ್ಕೊಂಡು ಬಂದ್ಬಿಟ್ಟೆ. ಹಾಸ್ಪಿಟಲ್ ಆಯಿತು, ಟೆಂಪಲ್ ಆಯಿತು, ಈಗ ಶಾಪಿಂಗ್. ನಮ್ಮಮ್ಮ ಆಪ್ರೇಷನ್ ಮಾಡಿಸಿದ್ಮೇಲೆ ದೂರದೆಲ್ಲ ಚೆನ್ನಾಗಿ ಕಾಣುತ್ತೆ. ಆದರೆ ಈ ಕನ್ನಡಕ ಹಾಕಿದಾರಲ್ವ ಬ್ಲ್ಯಾಕ್ದು, ಅದು ಹಾಕಿದ್ರೆ ಒಂಥರ ಮಂಜು ಮಂಜು ಕಲ್ಸ್ಕೊಂಡಂಗೆ ಕ್ಲಾರಿಟಿ ಇರೋದಿಲ್ಲ. ನೋಡ್ತವ್ರೆ ಈ ರೇಟ್ ಎಷ್ಟೇ ಆ ರೇಟ್ ಎಷ್ಟೇ ಅಂತ ತೆಗೆದ್ಬಿಟ್ಟು ನೋಡಿದ್ರೆ ಕ್ಲೀನಾಗಿ ಕಾಣ್ತಾ ಇದೆಯಂತೆ. ಅದು ತೆಗಿಯೋದಕ್ಕೆ ಮರ್ತೋಗುತ್ತೆ ಕಣೆ ಅಂತ ನಗ್ತಾವ್ರೆ. 150. ಹೌದಾ? ಪರವಾಗಿಲ್ಲ ಅಲ್ವಾ? ನಾನು 500 ರೂಪಾಯಿ ಕೊಟ್ಟು ತಗೊಂಡ್ಬಂದೆ. ಅದು 3 ಸೆಟ್ಟು, ಇದು ಬರೀ ಒಂದೇ ಒಂದು. ಇದು ಪ್ಲೇಟ್ ಕೊಡಲ್ವಾ? ಪ್ಲೇಟ್ ಇಲ್ಲ. ಪ್ಲೇಟಿಂದು ಗೋಧಿದು ಇಲ್ಲ. ಈಗ ಕನ್ನಡಕ ತೆಗೆದ್ಬಿಟ್ಟಿದ್ದೀನಿ. ನಾವು ಏನೇನೋ ಕಾಣ್ತಾ ಇದೆ, ಎಲ್ಲರೂ ತಗೋಬೇಕು ಅಂತೀರ. ಬೆಳಕು ಕಾಣ್ತೈತೆ ಕಣಿ. ನಾನು ನೋಡು ಕನ್ನಡಕ ತೆಗೆದ್ಬಿಟ್ಟು ಹಂಗೆ ಹಾಕೊಂಡು ಓದ್ಬೇಕಾದ್ರೆ ಮಾತ್ರ ನೀನು ಏನು ಕಾಣೋದಿಲ್ಲ, ಇಲ್ಲ ಅಂದ್ರೆ ಕನ್ನಡಕ ಇಲ್ಲದೆ ಚೆನ್ನಾಗಿ ಸಣ್ಣ ಅಕ್ಷರ. ಅಮ್ಮನಿಗೆ ಇಲ್ಲಿಗೆ ಬಂದಾಗ ನಾನು ಸೂಪರ್ ಮಾರ್ಕೆಟ್ ಯಾವಾಗಲೂ ಕರ್ಕೊಂಡು ಹೋಗ್ತೀನಿ. ನೀವು ನೋಡಿರ್ತೀರಾ, ರೆಗ್ಯುಲರ್ ಫಾಲೋವರ್ ಆದರೆ ಗೊತ್ತಿರುತ್ತೆ. ನಮ್ಮ ಮೈಸೂರಲ್ಲಿ ಮನೆಗೆ ದೂರ ಆಗುತ್ತೆ. ಅಮ್ಮ ಅಷ್ಟು ದೂರ ನಡ್ಕೊಂಡು ಹೋಗೋದಕ್ಕೆ ಬೇಜಾರು ಕಣೆ ಅಂದ್ಬಿಟ್ಟು ಇಲ್ಲಿಗೆ ಬಂದಾಗ ಇಲ್ಲಿ ಆಫರ್ಗಳು ಇರುತ್ತೆ. ಅದಕ್ಕೆ ಏನೇನು ಆಫರ್ ಇದೆಯೋ ಎಲ್ಲನೂ ತೊಗೊಂಡು ಹೋಗ್ತಾರೆ ಇಲ್ಲಿಂದಾನೆ. ಅಮ್ಮ ಐಸ್ ಕ್ರೀಮ್ ಸೆಕ್ಷನ್ಗೆ ಹೋಗೋರೆ. ಇವತ್ತು ನಾವು ಮೇನ್ ರೀಸನ್ ಹೊರಗಡೆ ಹೋಗಿದ್ದು ಅಂದರೆ ಅಮ್ಮನಿಗೆ ತೋರ್ಸೋದಕ್ಕೆ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ. ಅದಾದಮೇಲೆ ಟೈಮ್ ಇದ್ದರೆ ಹೋಗೋಣ ಅಮ್ಮ, ಲೇಟ್ ಆಗಿಬಿಟ್ರೆ ಬೇಡ ಅಂತ ಹೇಳಿದ್ದೆ. ಸೊ ಬೇಗನೆ ಆಯ್ತಲ್ಲ ಅಂಥೇಳಿ ಟೆಂಪಲ್ಗೂ ಕೂಡ ಹೋಗಿ ಬಂದ್ವಿ. ಬಂದ ಮೇಲೆ ನೋಡಿದ್ರಲ್ಲ ಶಾಪಿಂಗು ಆಯಿತು. ಸ್ವಲ್ಪ ಅಮ್ಮ ರೆಸ್ಟ್ ಮಾಡಬೇಕು ಅಂಥೇಳಿ ಊಟ ಮಾಡಿ ಮಲಗಿದ್ದಾರೆ. ನನಗೂ ತಲೆನೋವು ಬಂದ್ಬಿಟ್ಟಿತ್ತು ಬಿಸಿಲಿಗೆ ಹೋಗಿದ್ದಕ್ಕೆ. ಆದರೂ ನಾನು ನಿದ್ದೆ ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಈಗ ಅವರೇ ಕಾಳನ್ನು ಬಿಡಿಸ್ತಾ ಇದ್ದೀನಿ. ನೆನ್ನೆ ಬಿಡಿಸಿ ಅಪ್ಪ ಕೊಟ್ಟರು, ಅದನ್ನು ಸೆಪ್ರೇಟ್ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಹಿದ್ಕಿದ ಅವರೇ ಬೇಳೆ ಮಾಡೋಣ, ಸ್ವಲ್ಪ ಸಾರು ಅಥವಾ ಉಪ್ಪಿಟ್ಟು ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು. ಕಾಳುಗಳು ತುಂಬ ಚೆನ್ನಾಗಿತ್ತು, ಎಳೆದಾಗೂ ಇತ್ತು, ಬಲ್ತಿರೋದು ಇತ್ತು. ಸೊ ಎರಡು ಸೆಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದು ಆ ಲಾಸ್ಟಲ್ಲಿ ಎತ್ಕೊಳ್ಳೋದು. ಅಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಇದು ಮೊದಲು ಪ್ರೆಸ್ ಮಾಡಬೇಕು. ಇಲ್ಲ, ಮೊದಲು ಹಿಂದೆ ಎಳಿ. ಹಿಂದೆದು ಎಳಿಬೇಕು. ಆಮೇಲೆ ಅದನ್ನು ಪ್ರೆಸ್ ಮಾಡಬೇಕು ಬೆಟ್ಟ ಹತ್ರ ಇಟ್ಕೊಂಡು. ಇದು ಅಗಾರೋದು ಗ್ಲೂಕೋಮೀಟರ್. ಅಮ್ಮ ಊಟ ಮಾಡಿ 2 ಅವರ್ ಆಗಿತ್ತು. ಬೆಳಿಗ್ಗೆನೇ ಮಾಡಬೇಕಿತ್ತು ಬಿಫೋರ್ ಫುಡ್ಡು, ಬಟ್ ಅರ್ಜೆಂಟಲ್ಲಿ ಇದ್ವಲ್ಲ ಮರ್ತೋಯ್ತು ಮಾಡೋದು. ಆಮೇಲೆ ತಿಂಡಿ ಆದಮೇಲೆ ತಕ್ಷಣವೇ ನಾವು ಹಾಸ್ಪಿಟಲ್ಗೆ ಹೊರಟ್ಬಿಟ್ವಿ. ಅದಕ್ಕೆ ಮಧ್ಯಾಹ್ನ ಊಟ ಆದಮೇಲೆ ಈಗ ವಿತಿನ್ 2 ಅವರ್ ನಾವು ಮಾಡ್ಬೋದು. ಅದಕ್ಕೆ ಈಗ ಮತ್ತೆ ಮಾಡ್ತಾ ಇದ್ದೀನಿ ನೋಡಿ. ಶುಗರ್ ಪೇಷಂಟ್ ಇರೋ ಮನೇಲಿ ಇರಲೇಬೇಕು. ಅಮ್ಮನ ಮನೆಯಿಂದ ಲ್ಯಾಬ್ ತುಂಬಾ ದೂರ ಅಂತೆ. ಅಂದರೆ ನಮ್ಮ ಏರಿಯಲ್ಲಿ ಇಲ್ಲವೇ ಇಲ್ಲ, ಬೇರೆ ಏರಿಯಾಗೆ ಹೋಗಬೇಕು. ಅದಕ್ಕೆ ಇವರು ಟೆಸ್ಟ್ ಮಾಡಿಸ್ತಾನೆ ಇರಲಿಲ್ಲ. ನಾನು ತಿಂಗ್ಳಿಗೊಂದ್ಸರಿ ಆದರೂ ಮಾಡಿಸಿ ಅಂತ ಹೇಳ್ತಾನೆ ಇದ್ದೆ. ಅದಕ್ಕೆ ಇದನ್ನು ತಂದುಕೊಟ್ಟಿದ್ದೆ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಸೊ ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜಸ್ಟ್ 699 599 ಅನಿಸುತ್ತೆ. 50 ಸ್ಟ್ರಿಪ್ಸ್ ಇರುತ್ತೆ ಅಲಾಂಗ್ ವಿತ್ ದ ಗ್ಲೂಕೋಮೀಟರ್. ವರ್ತ್ ಬೈಯಿಂಗ್ ಇಟ್. ಏಜ್ ಓಲ್ಡ್ ಯಾರಾದರೂ ಇದ್ದರೆ ಒಳ್ಳೆಯದು ಇರೋದು.
ಒಂಚೂರು ಗೊತ್ತಾಗ್ಲಿಲ್ಲಮ್ಮ. ಅಲ್ಲಿ ಹಾಸ್ಪಿಟಲ್ ಹತ್ರ ಗೊತ್ತಾಗುತ್ತೆ, ಜೋರಾಗಿ ಚುಚ್ಚುತ್ತಾರೆ. ತುದಿ ಹಿಡಿಯೋದು ಸಾಕಷ್ಟೇ. ಸಾಕು ಅಮ್ಮ. ಜಾಸ್ತಿ ತೋರಿಸ್ತಿದೆಮ್ಮ. ಜಾಸ್ತಿ ಆಗಿದೆ ಅಮ್ಮ. 200 ಆಗ್ಬಿಟ್ಟೈತಿ. 140-45 ಇತ್ತು. 120 ಹಾಂ, ಅದಕ್ಕೆ ಕಣೆ ನನಗೆ ಎದ್ದ ತಕ್ಷಣ ಮಲ್ಕೊಂಡು ಎದ್ದ ತಕ್ಷಣ ಒಂಥರ ತಲೆ. ಯಾಕೆ ಎಲ್ಲಾನು ನಾರ್ಮಲ್ ತಗೋತಿದ್ಯಾ ತಾನೇ ಮಾತ್ರ ಎಲ್ಲ? ಮತ್ತೆ ಯಾಕಾಯ್ತು ನೋಡು, ಆಫ್ಟರ್ ಫುಡ್ ಏನೇ ಇರೋದಿದ್ದು. ನಾನು ಬಿಫೋರ್ ಫುಡ್ ಮಾಡ್ಬಿಟ್ನೇನೋ ಅನ್ಕೊಂಡೆ. ಆಫ್ಟರ್ ಫುಡ್ ಇದೆ. ಏನೋ ರಾಗಿ ಅಂಬ್ಲಿ ಕುಡಿ, ಹಿಟ್ಟು ತಿನ್ನು. ಜಾಮೂನ್ ಜಾಸ್ತಿ ಆಯ್ತಾ? ಒಂದೇ ತಿಂದಿದ್ದಮ್ಮ, ಇನ್ನೊಂದು ತಿನ್ನಕ್ಕೆ ತಗೊಂಡಿದ್ದೆ. ಅಷ್ಟೊತ್ತಿಗೆ ಯಾರೋ ಬಂದರು ಅಂತ ಇಟ್ಬಿಟ್ಟೆ. ನಿಮ್ಮ ಅಪ್ಪನ ಕೊಟ್ಬಿಟ್ಟೆ. ಅವ್ರು ಚೆಕ್ ಮಾಡ್ಬೇಕು. 3 ಜಾಮೂನ್ ತಿಂದ್ಬಿಟ್ಟವ್ರೆ. ಯಾಕೆ ಮಾಮೂಲಿನೇ ಮುದ್ದೆ ತಿಂತೀವಿ, ಅನ್ನ ತಿಂತೀವಿ. ಹೆಂಗೂ ನಾನು ಆಪ್ರೇಷನ್ ಮಾಡ್ಕೊಂಡಾಗ ಚೈತ್ರ ಅದು ಏನೋ ಒಂಥರ ಅದೃಷ್ಟ ಕಣಮ್ಮ. ಗಂಡ ಆಪ್ರೇಷನ್ ಮಾಡಿಸ್ಕೊಂಡಾಗ ಕಡಿಮೆ ಇತ್ತು ಶುಗರು. ನನಗೇನೋ ಹೆಂಗೆ ಕಡಿಮೆ ಆಗೋಯ್ತು. ಮಾಮೂಲಿ ತಿಂತಾಯಿದ್ದೀನಿ, ನಾನೇನು ಕಡಿಮೆ ಮಾಡಿಲ್ಲ. ಹೇಗೆ ಕಡಿಮೆ ಆಯಿತು ಅಂತ ಯೋಚನೆ ಮಾಡ್ತಿದ್ದೆ. ಈಗ ತಿಂದು ಜಾಸ್ತಿ ಆಗ ಇದು ನೋಡು, ಎಲ್ಲ ಟೆಸ್ಟ್ ಮಾಡ್ಕೊಂಡೆಲ್ಲ ಆಯಿತು, ಎಲ್ಲ ಆಪ್ರೇಷನ್ ಸಕ್ಸಸ್ ಪವರ್ಫುಲ್ ಅಂತ ಅಂದರು. ಈಗ ನೋಡಿದ್ರೆ ಶುಗರ್ ಜಾಸ್ತಿ ಆಗೈತೆ. ಅದು ಹೆಂಗೆ ಕಡಿಮೆ ಆಯಿತು, ಈಗ ಹೆಂಗೆ ಜಾಸ್ತಿ ಆಯಿತು ಅನ್ನೋದೇ ಗೊತ್ತಿಲ್ಲ. ಕಡಿಮೆ ಆಯಿತು ಗೊತ್ತಿಲ್ಲ, ಜಾಸ್ತಿ ಆಯಿತು ಗೊತ್ತಿಲ್ಲ. ಈಗೇನು ಮಾಡಬೇಕು ಗೊತ್ತಿಲ್ಲ. ಈಗೇನು ಮಾಡೋಕ್ಕೆ ಗೊತ್ತು ಅಂದರೆ ಇವಾಗ ರಾಗಿ ಇದೆಯಲ್ಲ, ರಾಗಿ ಮುದ್ದೆ, ಅಂಬ್ಲಿ, ಚಪಾತಿ, ಏನು ಸ್ವಲ್ಪ ದಿನ ಆಮೇಲೆ ಕಡಿಮೆ ಆಗೋ ತನಕ ಆಮೇಲೆ ಏನು ಮಾಡ್ತೀಯ? ಜಾಸ್ತಿ ಆಗೇ ಆಗುತ್ತೆ. ಅದೇ ಈಗ ಕಡಿಮೆ ಆಗಿದ್ರೆ ಕಡಿಮೆನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವಾಗಾದ್ರೂ ಜಾಸ್ತಿ ಆಗ್ಬೋದಲ್ವಾ? ಯಾಕೆ ಜಾಸ್ತಿ ಆಗುತ್ತೆ? ನೀನು ಬಿಟ್ಬಿಟ್ರೆ ಜಾಸ್ತಿ ಆಗುತ್ತೆ. ಇವಾಗ ನೀನು ಏನು ಮಾಡಿದ್ಯಾ ಅಂತ ನೀನೇ ಹೇಳ್ಬೇಕು. ಅದೇ ಮಾಮೂಲಿ ಸ್ವೀಟು ಏನು ಮಾಡಿಲ್ಲ. ಅವತ್ತು ಅಮಾವಾಸ್ಯೆ ದಿನ ಶಾವಿಗೆ ಮಾಡಿದ್ದೆ ಅಷ್ಟೇ. ರಮ್ಯಾ ಹೋಗೋ ದಿನ ಸಜ್ಜಿಗೆ ಮಾಡಿದ್ದೆ, ಒಂದು ಸ್ವಲ್ಪ ತಿಂದೆ ಅಷ್ಟೇ. 2 ಇನ್ನು ಬೇರೆ ಸ್ವೀಟು ಗೀಟು ಏನೂ ಇಲ್ಲ. ಹ್ಯಾಪಿ ನ್ಯೂ ಇಯರ್ ದಿನ ಒಂದು ಕೇಕ್ ತಿಂದೆ ಅಷ್ಟೇ. ಒಂದು ಕೇಕ್ ತಿಂದೆ, ಸ್ವಲ್ಪ ತಿಂದೆ. ಒಂದು ಜಾಮೂನ್ ತಿಂದೆ ಅಷ್ಟೇ. ಇಲ್ಲ, ಒಂದು ತಿಂದಿಲ್ಲ. ಮೊನ್ನೆ ಮಾಡಿದ ದಿನ. ಇವತ್ತು ತಿಂತೀಯ? ಇವತ್ತಿನ ಇನ್ನೂ ಇದು ತಿಂದೇ ಇಲ್ಲ, ಅದಕ್ಕೆ ಜಾಸ್ತಿ ತಿಂದ್ಬಿಡಮ್ಮ, ಆಮೇಲೆ ಟೆಸ್ಟ್ ಮಾಡ್ತೀನಿ. ಅದೇ ಇವತ್ತು ತಿಂದೇನೆ ಜಾಸ್ತಿ ಆಗೈತಲ್ಲ. ನಾಳೆ ಸಮಾಚಾರ ಆಫ್ಟರ್ 2 ಚೆಕ್ ಮಾಡಬೇಕು. ಅದೇ ಈಗ ಒಂದ್ಸಲಿ ಮಾಡಿದ್ರೆ ಗೊತ್ತಾಗುತ್ತೆ. ನಾಳೆ ಬಿಫೋರು ಮಾಡೋಣ. ಯಾಕೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ತಲೆ ಸುತ್ತು ಅಂತೀಯಲ್ಲ, ಅವಾಗ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದೇ ನೆನ್ಪು ಮಾಡು. ನಾಳೆ ತಿಂಡಿ ಮುಂಚೆ, ಕಾಫಿ ಕುಡಿಯೋದು ಮುಂಚೆ ಎದ್ದ ತಕ್ಷಣ ಅದೇ ಅದ್ರ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಇದ್ದಾಗ ಎಷ್ಟಿತ್ತು ಕಾಫಿ ಕುಡಿಯೋದು ಮುಂಚೆನೆ? 80-90 ಇತ್ತು. ಅದು ನಾರ್ಮಲ್. ಅದೇ ನಾರ್ಮಲ್ ಆ ಥರ ಇತ್ತು. ಅದೇ ಹೇಳ್ತಿದ್ದೀನಲ್ಲ ನಾನು. ನಾಳೆ ನೆನ್ಪು ಮಾಡು. ಕಾಫಿ ಕುಡಿಯೋದು ಮುಂಚೆ ಚೆಕ್ ಮಾಡಿ. ನೋಡಿದ್ರಾ ಏನೋ 200 ಆಗ್ಬಿಟ್ಟೈತೆ. 200 ಶುಗರು. ಸಂಜೆ ಸ್ನ್ಯಾಕ್ಸ್ಗೆ ನಾನು ಸ್ವೀಟ್ ಕಾರ್ನ್ ಇವತ್ತು ಶಾಪಿಂಗ್ ಹೋಗಿದ್ವಲ್ಲ, ಅಲ್ಲಿಂದ ತೊಗೊಂಡು ಬಂದಿದ್ದೆ. ಅದನ್ನು ಬೇಯಿಸ್ಬಿಟ್ಟು ನಿಮಗೆ ಮಸಾಲೆ ಹಾಕೋದನ್ನೆಲ್ಲ ತೋರಿಸೋಣ ಅಂತ ವಿಡಿಯೋ ಆನ್ ಮಾಡಿಕೊಂಡೆ. ಬಟ್ ಯಾವುದೋ ಪಾಸ್ ಮಾಡಿದ್ದೀನಿ, ಮತ್ತೆ ಅದನ್ನು ಸ್ಟಾರ್ಟ್ ಮಾಡೇ ಇಲ್ಲ. ಸೊ ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ತಿಳಿಸ್ತೀನಿ. ಮೊದಲು ಸ್ವೀಟ್ ಕಾರ್ನ್ನ ಸ್ಟೀಮ್ ತೊಗೊಂಡು ಬೇಯಿಸ್ಕೊಂಡೆ. ಸ್ಟೀಮಲ್ಲಿ ಬೇಯಿಸಿದ್ದು. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ನಿಮಗೆ ಚಾಟ್ ಪೌಡರ್ ಇಷ್ಟ ಆದರೆ ಹಾಕ್ಕೊಳ್ಬೋದು. ಅದರ ಜೊತೆ ಬೈಂಡಿಂಗಿಗೆ ಅಂದ್ಬಿಟ್ಟು ಬೆಣ್ಣೆ ಹಾಕಿದಾಗ್ಲೇ ಟೇಸ್ಟ್ ಬೇರೆ ಇರುತ್ತೆ, ನೀವು ಹಾಕದೆ ಮಾಡಿದ್ರೇ ಬೇರೆ ಇರುತ್ತೆ. ಸೊ ಆದಷ್ಟು ಹಾಕಿ ಮಾಡಿ, ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ನಾವು ಚಿಕ್ಕದಕ್ಕೆಲ್ಲ 20 ರೂಪೀಸ್ ಕೊಡ್ತೀವಲ್ವ, ನೀವು 20-30 ರೂಪೀಸ್ ಕೊಟ್ಟು ಕಾರ್ನ್ ತಂದರೆ ಮನೆಯವರೆಲ್ಲರೂ ತಿನ್ಬೋದು. ಥ್ಯಾಂಕ್ ಯು. ಕರುಣಾನಿಧಿ ಥರ ಕಾಣ್ತಾ ಇದೆಯಾ ಕಣಮ್ಮ? ಕರುಣಾನಿಧಿ ಥರ ಬ್ಲ್ಯಾಕ್ ಕನ್ನಡಕ ಹಾಕೊಂಡು. ಚಳಿ ಬೆಂಗಳೂರಲ್ಲಿ ತುಂಬ ಚಳಿಯಪ್ಪ. ಮೈಸೂರಿಗಿಂತ ಚಳಿ, ಇಲ್ಲಿಗಿಂತ ಅಲ್ಲಿ ಶಕೆ ಜಾಸ್ತಿ. ಹೌದು. ನಮ್ಗೆ ಶಕೆ ತಲೆನೋವು ಬರುತ್ತೆ. ಚಳಿ ತುಂಬ ಬೆಂಗಳೂರಲ್ಲಿ. ಪಾಪ್ಕಾರ್ನ್ ಮಾಡ್ಕೊಟ್ಟಿದೆ ನಮ್ಮ ಮಮ್ಮಿ. ಪಾಪ್ಕಾರ್ನ್ ಇದು
ಅಲ್ಲ ಏನು ಸ್ವೀಟ್ ಕಾರ್ನ್ ನಿನ್ನ ಡೈಲಾಗ್ನ ಅಮ್ಮಮ್ಮ ಹೇಳಿದ್ದು ನೋಡಿ. ನಮ್ಮಮ್ಮ ನನಗೆ ಪಾಪ್ಕಾರ್ನ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತೀಯಾ ಅಂತ. ನೀನು ಹೇಳಲ್ಲ ಅಂತ ಸಾನು ಹೇಳಲ್ಲ ಅಂತ ಅಮ್ಮಂಗೆ ಗೊತ್ತಿಲ್ಲ. ಹೋಗಿ ಕುತ್ಕೊಂಡು ಫುಲ್ ಚೆನ್ನಾಗಿ ಚೀವ್ ಮಾಡ್ತೀನು. ಸ್ನೇಹಿತರೆ, ಅಮ್ಮ ನಮಗೆ ಅಂತ ಮಾಡಿ ತಂದಿರೋ ಜಾಮೂನು ಹೇಳ್ತಿದ್ರಲ್ವ, ಒಂದೇ ಜಾಮೂನ್ ತಿಂದಿದ್ದು ನಾನು ಅಂದ್ಬಿಟ್ಟು, ಅದು ಬಂದ ತಕ್ಷಣ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಇವತ್ತು ತೆಗೆದು ತಿನ್ನೋಣ ಅಂತ ತೆಗ್ದಿದ್ದೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿದಾಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.